ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನು ನಿಮ್ಮ ಟಿ.ಜೆ. ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತಂಡ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ಹೇಳಿದ್ನೆಲ್ಲ ಒಂದು ರೆಸಿಪಿ ಹೇಳ್ತೀನಿ ಅಂತ, ಸೊ ಅದನ್ನ ತೋರಿಸ್ತೀನಿ ನೋಡಿ. ಮೊದಲನೇದಾಗಿ ಪುದೀನ ತಗೊಂಡು ಈ ರೀತಿ ಬಿಡಿಸ್ಕೊಂಡು ಮಿನಿಮಮ್ ಒಂದು 100 ಗ್ರಾಮ್ಸ್ ಇರಬೇಕು. ಸೊ 100 ಗ್ರಾಮ್ಸ್ ಪುದೀನಾನ ತಗೊಂಡ್ಬಿಟ್ಟು ಒಂದು ಬಾಕ್ಸಲ್ಲಿ ಇಟ್ಕೊಳ್ಳಿ. ನಂತರ ಒಂದು ಪ್ಯಾಕೆಟ್ ಮಜ್ಜಿಗೆ ತಗೊಳ್ಳಿ. ಮಿಕ್ಸಿಗೆ ಆಗಬೇಕು ಇದೆಲ್ಲ. ಸೊ ಇನ್ನೇ ಐಟಮ್ಸ್ ಕಾಫಿ ರೆಡಿ ಮಾಡಿ, ಕಾಫಿನ ಕುಡಿಬೇಕು. ಇವಾಗ ಕಾಫಿ ರೆಡಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಅದರೊಳಗಡೆ ಸ್ವಲ್ಪ ಪುದೀನ, ಒಂದು 100 ಗ್ರಾಮ್ಸ್ ಅಲ್ಲೂ ಜಿಂಜರ್ಸ್ ಪೀಸ್ನ ಹಾಕಿ ಇದರಲ್ಲಿ. ನಂತರ ಒಂದಿಷ್ಟು ಸಣ್ಣ ಮೆಣಸಿನ್ಕಾಯಿ, ಮನೆಯಲ್ಲೇ ಮಾಡಿರ್ತಕ್ಕಂಥ ಕಾರ್ಡು. ಮನೆಯಲ್ಲಿ ಮಾಡಿರೋದಾದರೆ ತುಂಬ ಟೇಸ್ಟಿಯಾಗಿರುತ್ತೆ. ಆಚೆ ಕಡೆಯಿಂದ ತೊಗೊಂಬರೋದು ಎಲ್ಲೆಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ ಅಲ್ವಾ. ನಮ್ಮ ಮನೆಯಲ್ಲಿ ಇದನ್ನು ಮಾಡಿದ್ದಾರೆ ನೋಡಿ, ಕಾರ್ಡು. ಸ್ವಲ್ಪ ಜೀರಿಗೆ ಹಾಕಿ, 1 ಸ್ಪೂನಷ್ಟು. ಸ್ವಲ್ಪ ಪೆಪ್ಪರ್. ಈಗ ಸ್ಟಫ್ ರೆಡಿ ಆಗಿದೆ ಫ್ರೆಂಡ್ಸ್. ಈಗ ಇದನ್ನು ಗ್ರೈಂಡ್ ಮಾಡಿ ಒಂದು ಬೌಲಲ್ಲಿ ಹಾಕಿ ಫಿಲ್ಟರ್ ಮಾಡಿಕೊಂಡು ಕುಡಿದ್ರೆ ಬಾಡಿನ ತಂಪಾಗಿ ಇಟ್ಕೊಂಡಿರುತ್ತೆ. ಸೊ ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ. ಈ ಸಮ್ಮರ್ ಸೀಸನಲ್ಲಿ ಇದು ಒಳ್ಳೆಯದು ಆ್ಯಕ್ಚುಲಿ. ಎವ್ರಿ ಡೇ ಒಂದು ಕಪ್ ಅಥವಾ ಒಂದು ಬಾಟ್ಲಲ್ಲಿ ಹಾಕ್ಕೊಂಡು ಕುಡಿದ್ರೆ, ಆಫೀಸ್ಗೆ ಹೋಗೋ ಟೈಮಲ್ಲಿ ಕುಡ್ಕೊಂಡು ಹೋಗಿ ಅಥವಾ ಆಫೀಸಲ್ಲಿ ಕುಡ್ಕೊಳ್ಳಿ. ಮಕ್ಕಳಿಗೂ ಕುಡಿಸ್ಬೋದು ಇದನ್ನು. ಸೊ ತುಂಬ ಹೆಲ್ತಿ, ಹಾಗೆ ವೆಯ್ಟ್ ಲಾಸ್ಗೂ ಇದು ತುಂಬ ಉಪಯುಕ್ತವಾಗುತ್ತೆ. ಸೊ ಬ್ಯೂಟಿಫುಲ್ ಡ್ರಿಂಕ್ ಇದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ಇದನ್ನು ಗ್ರೈಂಡ್ ಮಾಡಿ ಬಾಕ್ಸಲ್ಲಿ ಹಾಕ್ಕೊತೀನಿ. ಸೊ ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ಅಂತ. ಈಗ ಗ್ರೈಂಡ್ಗೆ ಹಾಕಿ ಇದನ್ನು ಗ್ರೈಂಡ್ ನೋಡೋಣ. ಫೈನಲಿ ಸ್ಟಫ್ ರೆಡಿ ಆಗಿದೆ. ಅದನ್ನು ಒಂದು ಬೌಲಲ್ಲಿ ಹಾಕೋಣ ನೋಡಿ. ಅದಕ್ಕೆ ಇನ್ನು ಸ್ವಲ್ಪ ವಾಟರ್ ಹಾಕೊಳ್ಳೋಣ, ಒಂದು ಚೆಂಬಷ್ಟು ವಾಟ್ರು. ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟಿದ್ರೆ ತಂಪಾಗಿರುತ್ತೆ. ಸೊ ಇದನ್ನು ಬಿಸಿಲು ಹೊತ್ತಲ್ಲಿ ಕುಡಿದ್ರೆ ಸಿಕ್ಕಾಪಟ್ಟೆ ತಂಪಾಗಿರುತ್ತೆ. ಸೊ ಇದನ್ನು ಡೈಲಿ ನೀವು ಕೂಡ ರೆಡಿ ಮಾಡಿಕೊಂಡು ಈ ಬೇಸಿಗೆಯಲ್ಲಿ ಬಾಡಿನ ಡಿಹೈಡ್ರೇಟ್ ಮಾಡಿದ್ದೀರಾ ಇಟ್ಕೊಳ್ಳುತ್ತೆ ಇದು. ಸೊ ತುಂಬ ಹೆಲ್ತಿ ಇದು. ದಯವಿಟ್ಟು ಇದನ್ನು ಎಲ್ಲರೂ ಟ್ರೈ ಮಾಡಿ. ಟೇಸ್ಟ್ ಮಾಡಿ ನೋಡ್ತೀನಿ ಹೆಂಗಿದೆ ಏನು ಅಂತ. ಸೊ ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಟ್ಟಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಕೊನೆ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೈನಿಂಗ್ ಆಫ್, ಯುವರ್ ಟಿ.ಜೆ.